ಚಿತ್ರನಟಿ ಪ್ರೇಮಗೆ ಸಿಎಂ ನಿವಾಸದ ಬಳಿ ಶಾಕ್. ಗೇಟ್ನಲ್ಲೇ ತಡೆದು ವಾಪಸ್ ಕಳುಹಿಸಿದ ಸಿಬ್ಬಂದಿ. ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ರು ನಟಿ ಪ್ರೇಮ ಅವರು. ಆದರೆ ನಿರಾಸೆಯಿಂದ ಅವರು ವಾಪಸ್ ಆದಂತ ಪ್ರಸಂಗ ನಡೆಯಿತು. ಸದಾಶಿವನಗರದಲ್ಲಿರೋ ಡಿಕೆ ಶಿವಕುಮಾರ್ ಅವರ ಸ್ವಂತ ನಿವಾಸ. ಆ ನಿವಾಸಕ್ಕೆ ಹೋದಂತ ಪ್ರೇಮ ಅವರಿಗೆ ನಿರಾಸೆ ಕಾದಿತ್ತು. ಸಿಬ್ಬಂದಿ ಅವ್ರನ್ನ ಒಳಗಡೆ ಬಿಡಲೇ ಇಲ್ಲ. ಪ್ರೇಮ ಅವ್ರನ್ನ ಸಿಎಂ ಮನೆಯೊಳಗೆ ಬಿಡಲೇ ಇಲ್ಲ ಸಿಬ್ಬಂದಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಹೋಗಿ ಭೇಟಿ ಮಾಡಿ ಅಂದಿದ್ದಾರೆ. ಈಗ ಸೌಜನ್ಯಕ್ಕಾದರೂ ನಟಿಯನ್ನ ಮನೆಯ ಒಳಗಡೆ ಆಹ್ವಾನಿಸಬಹುದಾಗಿತ್ತು, ಅಥವಾ ಅವ್ರ ಕುಟುಂಬದವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಟಿ ಪ್ರೇಮ ಅವರು ಬಂದಿದ್ದಾರೆ ಅಂತಂದಿದ್ರೆ ಬಹುಶಃ ಅವ್ರ ಕುಟುಂಬದವರೇ ಯಾರಾದರೂ ಗೇಟ್ವರೆಗೆ ಬಂದು ಪ್ರೇಮ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ಆದರೆ ಪ್ರೇಮ ಅವರು ಬಂದಿರುವಂಥ ವಿಚಾರವನ್ನ ಅಲ್ಲಿರುವಂಥ ಸಿಬ್ಬಂದಿ ಕೂಡ ಹೇಳೋದಿಲ್ಲ ಅವ್ರ ಮನೆಯವ್ರಿಗೆ. ಸದಾಶಿವನಗರದಲ್ಲಿರುವಂಥ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರೇಮ ಅವರು ಆಗಮಿಸಿದಂಥ ಸಂದರ್ಭ. ಸೊ ಅವರು ಗೇಟ್ ಬಳಿ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅಂತ ಬಂದಂಥವ್ರು ಅಲ್ಲಿಂದ ವಾಪಸ್ ನಿರ್ಗಮಿಸ್ತಾರೆ. ಮುಖ್ಯಮಂತ್ರಿಗಳ ಭೇಟಿಗೆ ಬಂದಾಗ ಅವರು ಹೂಗುಚ್ಚ ಕೂಡ ಜೊತೆಗೆ ತಂದಿರ್ತಾರೆ. ಸೊ ಮುಖ್ಯಮಂತ್ರಿಗಳಲ್ಲಿ ಸಿಗೋದಿಲ್ಲ, ಗೃಹ ಕಚೇರಿ ಕೃಷ್ಣಾಗೆ ಹೋಗಬೇಕು ಅಂತ ಸಿಬ್ಬಂದಿ ಹೇಳಿದಕ್ಕೆ ಸೊ ಅಲ್ಲಿಂದ ವಾಪಸ್ ನಿರ್ಗಮಿಸ್ತಾರೆ ನಿರಾಸೆಯಿಂದಲೇ. ಸದಾಶಿವನಗರದಲ್ಲಿದೆ ಡಿ ಕೆ ಶಿವಕುಮಾರ್ ಅವರ ನಿವಾಸ. ಸೊ ಅಲ್ಲಿಗೆ ಹೋದಂಥ ನಟಿ ಪ್ರೇಮ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರೇಮ ಅವ್ರನ್ನ ಸಿಎಂ ಮನೆಯೊಳಗೆ ಸಿಬ್ಬಂದಿ ಬಿಡೋದೇ ಇಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅಂದರೆ ಕಾರ್ಯನಿಮಿತ್ತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ನಟಿ ಪ್ರೇಮ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಮುಖ್ಯಮಂತ್ರಿಗಳಿಲ್ಲ, ಗೃಹ ಕಚೇರಿಗೆ ಹೋಗಿ ಅಲ್ಲಿ ಸಿಗ್ತಾರೆ ಅಂತ ಹೇಳಿದಕ್ಕೆ ನಿರಾಸೆಯಿಂದಲೇ ವಾಪಸ್ ಆಗ್ತಾರೆ ಪ್ರೇಮ ಅವರು. ಬಹುಶಃ ಡಿ ಕೆ ಶಿವಕುಮಾರ್ ಅವರ ಕುಟುಂಬಸ್ಥರಿಗೆ ಏನಾದರೂ ತಿಳಿಸಿದ್ರೆ ಸಿಬ್ಬಂದಿ ನಟಿ ಪ್ರೇಮ ಅವರು ಬಂದಿದ್ದಾರೆ ಅಂತ ಗೊತ್ತಿದ್ದರೆ ಖಂಡಿತವಾಗ್ಲೂ ಕೂಡ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ರು ಅವರ ಕುಟುಂಬದ ಸದಸ್ಯರು. ಆದರೆ ಸಿಬ್ಬಂದಿ ಅದು ಯಾವುದನ್ನು ಮಾಡೋದೇ ಇಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಂದಿದ್ದೀರಿ, ನೀವು ಅಲ್ಲಿಗೆ ಹೋಗಿ ಅಲ್ಲಿ ಸಿಗ್ತಾರೆ ಅಂತ ಅವರು ಅಷ್ಟೇ ಸೌಜನ್ಯಯುತವಾಗಿ ಹೇಳಿ ಕಳುಹಿಸಿದ್ದಾರೆ, ಗೌರವಯುತವಾಗಿ ನಟಿ ಪ್ರೇಮ ಅವ್ರನ್ನ. ಆದರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಬಂದಂಥ ಪ್ರೇಮ ಅವರು ನಿರಾಸೆಯಿಂದಲೇ ವಾಪಸ್ ತೆರಳಿದ ಪ್ರಸಂಗ ನಡೀತಲ್ಲಿ. ಹಿರಿಯ ನಟಿ ಪ್ರೇಮ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಅನ್ನುವಂಥ ಕಾರಣಕ್ಕೆ ಸದಾಶಿವನಗರದಲ್ಲಿರುವ ಅವರ ನಿವಾಸಕ್ಕೆ ಆಗಮಿಸ್ತಾರೆ, ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಸಿಬ್ಬಂದಿ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲಿಲ್ಲ, ಗೃಹ ಕಚೇರಿ ಕೃಷ್ಣಾದಲ್ಲಿದ್ದಾರೆ, ತಾವು ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಅಲ್ಲಿಗೆ ಹೋಗಬೇಕು, ಇಲ್ಲಿದ್ದರೆ ಖಂಡಿತ ಭೇಟಿ ಮಾಡಬಹುದಿತ್ತು ನೀವು, ಆದರೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಗೃಹ ಕಚೇರಿ ಕೃಷ್ಣಾಗೆ ತೆರಳಿರೋದ್ರಿಂದ ನೀವು ಅಲ್ಲಿಗೆ ಹೋದರೆ ಖಂಡಿತ ಸಿಗ್ತಾರೆ ಅಂತ ಹೇಳ್ತಾರೆ. ಸಹಜವಾಗಿಯೇ ನಟಿ ಪ್ರೇಮ ಅವರು ನಿರಾಸೆಯಿಂದಲೇ ವಾಪಸ್ ಹಿಂದಿರುಗ್ತಾರೆ. ಬಹುಶಃ ಪ್ರೇಮ ಅವರು ಮತ್ತೆ ಗೃಹ ಕಚೇರಿ ಕೃಷ್ಣಾದತ್ತ ತೆರಳಿದರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು ಮಾಹಿತಿ.